ನಮಸ್ಕಾರ ಎಲ್ರಿಗೂ. ಗರಿಗರಿಯಾಗಿ ಈರುಳ್ಳಿ ಬಜ್ಜಿ ಯಾವ ಥರ ಮಾಡೋದು ಮನೆಯಲ್ಲೇ ಅನ್ನೋದನ್ನು ಇವತ್ತು ಈ ವಿಡಿಯೋ ಮುಖಾಂತರ ನೋಡೋಣ. ಸೊ ಮೊದಲನೇದಾಗಿ ಈ ಎಲ್ಲ ಈರುಳ್ಳಿಗಳನ್ನು ನೀಟಾಗಿ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸ್ಲೈಸ್ ಮಾಡ್ಕೋಬೇಕು. ಸ್ಲೈಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಕಡಲೆ ಹಿಟ್ಟನ್ನು ನೀಟಾಗಿ ಜರಡೆ ಹಿಡಿದು ಆ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು, ಈಗ 4 ಜನ ನಮಗೆ ಬೇಕು ಅಂದರೆ 4 ಜನಕ್ಕೆ ಒಂದು 200 ಗ್ರಾಮ್ 250 ಗ್ರಾಮ್ ಅಷ್ಟು ನಾವು ಜರಡೆ ಹಿಡಿದು ಒಂದು ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ. ಆ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ನೀಟಾಗಿ ನೋಡ್ಕೋಬೇಕಾಗತ್ತೆ. 200 ಗ್ರಾಮ್ ಕಡಲೆ ಹಿಟ್ಟಿಗೆ 1 ಟೀ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. 1/2 ಟೀ ಸ್ಪೂನಷ್ಟು ಓಂ ಕಾಳು ಅಥವಾ ಅಜ್ವಾನ ಅಂತ ಕರೀತಾರೆ. ಆಮೇಲೆ 1/2 ಟೀ ಸ್ಪೂನಷ್ಟು ಮಸಾಲೆ, ಆಮೇಲೆ 2 ಟೀ ಸ್ಪೂನಷ್ಟು ಖಾರದ ಪೌಡ್ರನ್ನ ಬೇಕಾಗುತ್ತೆ. ಈಗ ನಾನು ಒಂದೊಂದಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪನ್ನ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಬಂದು ನಾನು ಅಜ್ವಾನ ಮಿಕ್ಸ್ ಮಾಡ್ತಾಯಿದ್ದೀನಿ, ಅದನ್ನು ಓಂ ಕಾಳು ಅಂತಲೂ ಕರೀತಾರೆ. ನೆಕ್ಸ್ಟ್ ಬಂದು ನಾನು ಒಂದು 1/2 ಸ್ಪೂನಷ್ಟು ಅಂದರೆ ಅರ್ಧ ಸ್ಪೂನಷ್ಟು ಮಸಾಲೆಯನ್ನು ಮಿಕ್ಸ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ನಾನು 2 ಸ್ಪೂನಷ್ಟು ನಾನು ಖಾರದ ಪೌಡ್ರನ್ನ ಹಾಕ್ಕೋತೀನಿ. ನಮಗೆ ಖಾರ ಸ್ವಲ್ಪ ಬೇಕಂದರೆ ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲ ಸ್ವಲ್ಪ ಜಾಸ್ತಿ ಬೇಕಂದರೆ 2.5 ಅಥವಾ 3 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದ್ರೂ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಅಥವಾ ನೀವು ಕಡಿಮೆ ನೀರು ಹಾಕಿದರೂ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಆ ಹದಕ್ಕೆ ತಕ್ಕಷ್ಟು ನೀರನ್ನು ನೀವು ಬೆರೆಸ್ತಾ ಹೋಗಬೇಕಾಗತ್ತೆ. ಲೈಟಾಗಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ಆಮೇಲೆ ಸ್ವಲ್ಪನೇ ಹಾಕ್ಕೊಳ್ಳಿ. ಫಸ್ಟಿಗೆ ಹಾಕ್ಕೊಂಡು ಆ ಕಲಸಿರೋ ಹಿಟ್ಟು ಆ ಈರುಳ್ಳಿಗೆ ಕೂತ್ಕೋಬೇಕು ಮೇಲ್ಗಡೆ. ಆ ಥರ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಒಂದು ಹದಕ್ಕೆ ಕಲಿಸ್ಕೋಬೇಕು. ಸೊ ಕಲಿಸ್ಕೊಂಡು ನೀಟಾಗಿ ಅದನ್ನು ಅಂದರೆ ನಮ್ಮ ಸ್ಲೈಸ್ ಆಗಿರೋ ಈರುಳ್ಳಿನ ನಾವು ಅದಕ್ಕೆ ಹಾಕಿದರೆ ಅಂಟ್ಕೋಬೇಕು, ಆ ಥರ ಇರಬೇಕು. ನೆಕ್ಸ್ಟ್ ನೀವು ಒಲೆನ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ಟೈಮ್ ಬಿಟ್ಟರೆ ಸಾಕು, ಅದು ಎಣ್ಣೆ ಕಾಯುತ್ತೆ. ಸೊ ಎಣ್ಣೆನೂ ಅಷ್ಟೇ, ನೀವು ತುಂಬ ಜಾಸ್ತಿನೂ ಹಾಕಬೇಡಿ, ತುಂಬ ಕಡಿಮೆನೂ ಹಾಕಬೇಡಿ. ಅದಕ್ಕೆ ಎಷ್ಟು ಬೇಕಾಗುತ್ತೆ, ಅದು ಕರಿಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು, ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಲೈಸ್ ಆಗಿರೋ ಈರುಳ್ಳಿನ ಕಲಸಿಟ್ಟಿರೋ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಮಿಕ್ಸ್ ಅಂದರೆ ಬಿಡಿಸ್ಕೊಂಡು ಅದಕ್ಕೆ ಆ ಹಿಟ್ಟನ್ನ ಲೇಪನ ಮಾಡ್ತೀವಿ, ಅಂದರೆ ಹಿಟ್ಟು ಅದನ್ನು ಹತ್ತಬೇಕು. ಆ ಥರ ನಾವು ಹಿಟ್ಟಿನ ಜೊತೆ ಅದನ್ನು ಮಿಕ್ಸ್ ಮಾಡಿ ಆ ಈರುಳ್ಳಿಗಳನ್ನ ಕಲಿಸ್ಕೊತಾ ಇದ್ದೀವಿ ನೋಡಿ. ಈರುಳ್ಳಿಗಳಿದು ಎಲ್ಲ ಹೆಚ್ಚಿಟ್ಟಿರೋ ಈರುಳ್ಳಿಗಳನ್ನ ಎಲ್ಲ ಆ ಹಿಟ್ಟಿರೋಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಆ ಹಿಟ್ಟಿರೋ ಪಾತ್ರೆಯನ್ನು ನಾವು ಆ ಈರುಳ್ಳಿಗಳನ್ನ ಒಂದೊಂದಾಗಿ ಬಿಡಿಸ್ತಾ ಆ ಹಿಟ್ಟನ್ನು ಅದಕ್ಕೆ ಲೇಪನ ಮಾಡಬೇಕು. ಅಂದರೆ ಹಿಟ್ಟನ್ನು ಆ ಈರುಳ್ಳಿಗೆ ಹಾಕಬೇಕು. ಈ ಹಿಟ್ಟು ಈರುಳ್ಳಿಗೆ ಹತ್ಕೋಬೇಕು ನೀಟಾಗಿ. ಯಾಕಂದರೆ ನೀವು ತುಂಬ ತೆಳ್ಳಗೆ ಮಾಡಿದ್ರೂ ಅದು ಈರುಳ್ಳಿಗೆ ಅಂಟ್ಕೊಳ್ಳಲ್ಲ, ತುಂಬ ಗಟ್ಟಿ ಮಾಡಿದ್ರೂ ಈರುಳ್ಳಿಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ನೀವು ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಹದವಾಗಿ ಮಾಡ್ಕೋಬೇಕು. ಒಂದು ಹದವಾಗಿ ಮಾಡಿಕೊಂಡ್ರೆ ಅದು ನಿಮಗೆ ಈರುಳ್ಳಿಗೆ ನೀಟಾಗಿ ಅಂಟುತ್ತೆ. ಅಂಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ, ಅವಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇವಾಗ ನೋಡಿ ಆ ಈರುಳ್ಳಿಗಳನ್ನ ಯಾವ ಥರ ಒಂದೊಂದಾಗಿ ಬಿಡಿಸ್ಕೊಂಡಿದ್ದೀವಿ ನೋಡಿ. ಅದು ಎಲ್ಲ ಈರುಳ್ಳಿಗಳಿಗೂ ಹಿಟ್ಟು ಅಂಟ್ಕೊಂಡಿದೆ. ಆ ಥರ ಹಿಟ್ಟು ಅಂಟ್ಕೋಬೇಕು, ಅಂದ್ರೇ ನೀವು ಕರಿಯುವಾಗ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಲ್ಲ ಈರುಳ್ಳಿಗಳು ನೀಟಾಗಿ ಒಂದೊಂದಾಗಿ ಬಿಡಿಸ್ಕೊಂಡಿದೆ, ಎಲ್ಲ ಪೀಸಾಗಿ. ಈಗ ಎಣ್ಣೆ ಕಾದಿದೆಯಾ ನೋಡೋಣ. ಎಣ್ಣೆ ಕಾದಿದೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಪ್ರೋಸೆಸ್ ಏನು ಮಾಡೋಣ ಅಂದರೆ ಒಂದೊಂದಾಗಿ ಪೀಸ್ ಮಾಡಿ ಆ ಎಣ್ಣೆ ಬಾಣಲಿಗೆ ನಾವು ಈರುಳ್ಳಿಗಳನ್ನ ಬಿಡ್ತಾ ಹೋಗಬೇಕು. ಹಿಟ್ಟು ಲೇಪನ ಆಗಿರುವಂಥ ಒಂದು ಈರುಳ್ಳಿ ಪೀಸನ್ನು ಬಾಣಲಿಗೆ ಹಾಕ್ತಾ ಹೋಗೋಣ. ಸೊ ನೋಡಿ. ಸೊ ನೆಕ್ಸ್ಟ್ ಏನಂದರೆ ಈರುಳ್ಳಿಗಳನ್ನ ವಾಪಸ್ ತಿರುವು ಹಾಕೋಣ. ಬಜ್ಜಿ ಅಂತ ಏನು ಕರಿತೀವಿ, ಅಥವಾ ಈ ಈರುಳ್ಳಿ ಬಜ್ಜಿ ಅಂತ ಏನು ಕರಿತೀವಲ್ಲ, ಅದನ್ನು ನಾವು ಪಕೋಡ ಅಂತಲೂ ಕರೀತಾರೆ ನಮ್ಮ ಕಡೆ. ಬಜ್ಜಿ, ಈರುಳ್ಳಿ ಬಜ್ಜಿ, ಪಕೋಡ ಎಲ್ಲದನ್ನು ಕರೀತಾರೆ. ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ಭಾಷೆ ಇರೋದರಿಂದ
ಸೊ ಅದನ್ನು ಚೆನ್ನಾಗಿ ಗರಿಗರಿಯಾಗಿ ಕರಿಯಬೇಕು. ಕಂದು ಬಣ್ಣಗೆ ಬರೋ ಥರ ಅದನ್ನು ಹೊಳಿಸಿ ಹಾಕಬೇಕು. ಫ್ರಂಟು ಬ್ಯಾಕ್ ಎರಡು ಕಡೆನೂ ನಾವು ಫ್ರೈ ಮಾಡಿದ್ಮೇಲೆ ನೀಟಾಗಿ ಬರುತ್ತೆ ಗರಿಗರಿಯಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಅದನ್ನು ನಾವು ನೀಟಾಗಿ ಗರಿಗರಿ ಆದಮೇಲೆ ಅದನ್ನು ನೀಟಾಗಿ ಒಂದು ತಟ್ಟೆ ಅಥವಾ ಒಂದು ಪಾತ್ರೆಗೆ ಅದನ್ನು ತೆಗಿಬೇಕಾಗತ್ತೆ. ನೀಟಾಗಿ ಎಣ್ಣೆನ ತೆಗೆದುಬಿಟ್ಟು ಬಸ್ತು ಈ ಕಡೆ ಹಾಕೋಬೇಕು. ನೋಡಿ ಯಾವ ಥರ ಕಂದು ಬಣ್ಣಕ್ಕೆ ಬಂದಿದೆ ಅಂತ ನೋಡ್ಬೋದು. ಈ ಥರ ಕಂದು ಬಣ್ಣಕ್ಕೆ ಬಂದರೆ ಚೆನ್ನಾಗಿ ಬೆಂದಿದೆ ಅಥವಾ ಚೆನ್ನಾಗಿ ಕರಿದಿದೆ ಅಂತ ಹೇಳ್ತಾರೆ. ತುಂಬ ಜಾಸ್ತಿ ಫ್ರೈ ಮಾಡಿದ್ರೂ ಅದು ಏನಾಗುತ್ತೆ, ತಿನ್ನೋದಕ್ಕೆ ಟೇಸ್ಟ್ ಇರಲ್ಲ. ಎಣ್ಣೆ ಜಾಸ್ತಿ ಹಿಡ್ಕೊಂಡ್ಬಿಡುತ್ತೆ, ಅದು ತಿನ್ನೋದಕ್ಕೆ ಟೇಸ್ಟ್ ಇರಲ್ಲ, ಕಪ್ಪಗಾಗುತ್ತೆ. ಸೊ ಅದೇ ಥರ ಇನ್ನೊಂದು ಸಲ ನಾವು ಬಿಡೋಣ. ಸೇಮ್ ಪ್ರೋಸೆಸ್ ನೋಡಿ, ಅದೇ ಥರ ಸೇಮ್ ಪ್ರೋಸೆಸ್ಸಲ್ಲೇ ಇನ್ನೊಂದು ಸಲ ನಾವು ಬಿಡಿಯಾಗಿ ಬಜ್ಜಿನ ಈರುಳ್ಳಿನ ಪೀಸ್ ಮಾಡಿ ಬಿಡಬೇಕು ಅದರಲ್ಲಿ. ದಯವಿಟ್ಟು ಈ ಉತ್ತರ ಕರ್ನಾಟಕದ ಫುಡ್ ಬಗ್ಗೆ ನಿಮ್ಗೆ ಇನ್ನೂ ಆಸಕ್ತಿ ಇದ್ದರೆ ಕಮೆಂಟ್ಸ್ ಮಾಡಿ. ಏನೇನು ಬೇರೆ ಐಟಮ್ಗಳು ಏನೇನು ಮಾಡಬೇಕು ಅನ್ನೋದನ್ನು ಹೇಳಿ, ಖಂಡಿತ ತೋರಿಸೋಣ. ನಮಗೆ ಉತ್ತರ ಕರ್ನಾಟಕದ ಎಲ್ಲ ಥರದ ಐಟಮ್ ಕೂಡ ನಾವು ಮಾಡಿ ತೋರಿಸ್ತೀವಿ. ಆ್ಯಂಡ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ. ಬೇರೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಒಬ್ಬಟ್ಟು ಆ ಥರ ಎಲ್ಲ ವೀಡಿಯೋಗಳನ್ನು ಮುಂದಿನ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಿಮಗೆ ಏನಾದರೂ ಕಮೆಂಟ್ಸ್ ಬಾಕ್ಸಲ್ಲಿ ಯಾವುದಾದ್ರೂ ಸ್ಪೆಷಲ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ನಾವು ಅದಕ್ಕೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಸೊ ನೋಡಿ, ಅದೇ ಥರ ಕಂದು ಬಣ್ಣಕ್ಕೆ ತಿರುಗೋ ಥರ ನಾವು ನೀಟಾಗಿ ಫ್ರೈ ಮಾಡ್ತಾಯಿದ್ದೀವಿ. ಇವಾಗ ಕಂದು ಬಣ್ಣಕ್ಕೆ ಬಂದ ತಕ್ಷಣ ಅದನ್ನು ತೆಗೆದುಬಿಡ್ಬೇಕು. ಎಣ್ಣೆಯಿಂದ ಈಚೆ ತೆಗೆದ್ರೆ ನೀಟಾಗಿ ಗರಿಯಾಗಿ ಬರುತ್ತೆ. ಪಕೋಡ ಅಥವಾ ಈರುಳ್ಳಿ ಬಜ್ಜಿ ಎರಡನ್ನೂ ಕರಿಬೋದು. ಇದಕ್ಕೆ 4 ಜನ ಇದ್ದರೆ 200 ಅಥವಾ 250 ಗ್ರಾಮ್ ಕಡಲೆ ಹಿಟ್ಟಲ್ಲಿ ಆರಾಮಾಗಿ ತಿನ್ಬೋದು. ಇದ್ರ ಜೊತೆ ಟೀ ಸೇರಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ, ಗರಿಯಾದ ಈರುಳ್ಳಿ ಪಕೋಡ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಎಲ್ಲರೂ ಟೀ ಜೊತೆಗೆ ಸವಿಯೋಣ.